ಹಲೋ ಗಾಯ್ಸ್, ಹಾಯ್. ನೋಡಿ ಏನಪ್ಪ ಇವಳು ಕತ್ತೆಲ್ಲ ಹಿಡ್ಕೊಂಡು ಎಲ್ಲಿ ಕಾಡಿಗೆ ಹೋಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಬೇಡಿ. ಏನು ಗೊತ್ತಾ, ನಮ್ಮ ಮನೇಲಿ ನೀರು ಬರೋದು ಸ್ಟಾಪ್ ಆಗಿತ್ತು. ಸೊ ನಾವು ಅದು ನೀರು ಗುಂಡಿ ನೋಡಲಿಕ್ಕೆ ನಮ್ಮ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಹೋಗಬೇಕು, ಕಾಡೊಳಗೆ ಹೋಗಬೇಕು. ಅದು ಅಂದರೆ ಗ್ರಾವಿಟಿ ವಾಟರ್ ಇದೆಯಲ್ಲ, ನಾರ್ಮಲಾಗಿ ಬರುತ್ತಲ್ಲ ಆ ನೀರು, ಅದು ಪೈಪ್ ಒಳಗೆ ಏನೋ ಸಿಕ್ಕಾಕೊಂಡ್ಬಿಟ್ಟು ಅದನ್ನ ಸರಿ ಮಾಡಲಿಕ್ಕೆ ಹೋಗ್ತಾ ಇರೋದು. ನೋಡಿ ಗಾಯ್ಸ್, ಪೈಪಲ್ಲಿ ಒಂದು ಸ್ವಲ್ಪ ಬ್ಲಾಕ್ ಆಗಿತ್ತು, ಕೆಸರೆಲ್ಲ ತುಂಬಿ ಅದನ್ನ ಕ್ಲಿಯರ್ ಮಾಡ್ತಾ ಇರೋದು. ನಿಮ್ಮಲ್ಲಿ ನೀರು ಬರದಿದ್ದಲ್ಲಿ ಸಂಪರ್ಕಿಸಿ ಧನ್ಯ ಸಿದ್ದೇಶ್ ಅವರನ್ನು. ಗೈಸ್, ನಾನು ನನ್ನ ಅತ್ತಿಗೆ ಮತ್ತು ಹಸ್ಬೆಂಡ್ ಬಂದಿರೋದು. ಹಸ್ಬೆಂಡ್ ಇದೇ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಅತ್ತಿಗೆ ಅಣ್ಣ ಗಲ್ಫಲ್ಲಿ, ನಾನು ನನ್ನ ಅತ್ತಿಗೆನೂ ಹಸ್ಬೆಂಡ್. ಗೈಸ್, ಈ ಮರ ನೋಡಿದ್ರ, ನಾನು ಸಣ್ಣ ಇರಬೇಕಾದ್ರೆ ಇದು ಹಿಂಗೇ ಉಂಟು ಗೈಸ್. ಮರ ಹೇಗಿದೆ ನೋಡಿ. ಈ ಮರ ಇದ್ದಲ್ಲೆಲ್ಲ ನೀರಿನ ಗುಂಡಿ ನೋಡ್ಲಿಕ್ಕೆ ಹೋಗೋಣ. ನಮ್ಮ ಕುಡಿಯೋ ನೀರು ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಗೈಸ್ ಹೇಗಿದೆ ಅಂತ. ಅದಕ್ಕೆ ಮೇಲ್ಗಡೆ ಎಲ್ಲ ಟಾರ್ಪಾಯಿ ಎಲ್ಲ ಕಟ್ಟಿದ್ದೀವಿ. ಅದು ಅಂದರೆ ತುಂಬ ಫ್ರೆಶ್ ವಾಟರ್, ನಿಮಗೆ ನೋಡ್ತೀವಿ ಗೊತ್ತಾಗುತ್ತಲ್ಲ, ತುಂಬ ಫ್ರೆಶ್ ಆಗಿದೆ. ಅದು ನಮ್ಮ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಹೋಗಬೇಕು, ಕಾಡಲ್ಲಿ ಹೋಗಬೇಕು. ಫ್ರೆಶ್ ವಾಟರ್ ಗೈಸ್, ನೋಡಿ ಚೆನ್ನಾಗಿದೆ ನೋಡಲಿಕ್ಕೆ, ಫ್ರೆಶ್ ಆಗಿದೆ. ಅದು ಅಂದರೆ ಗೈಸ್, ನಾವು ಮೋಟ್ರ್ ಏನೂ ಹಾಕಿಲ್ಲ, ಒಂದು ಸಣ್ಣ ಸ್ಮಾಲ್ ಪೈಪ್ ಹಾಕಿದ್ದೀವಿ. ಅದು ಅದರಲ್ಲಿ ಕೆಳಗಡೆ ಮನೆವರೆಗೂ ಬರುತ್ತೆ. ಅಲ್ಲಿ ಸಿಂಟೆಕ್ಸಿಗೆ ಹಾಕಿರೋದು. ಎನಿ ಟೈಮ್ ಬರುತ್ತೆ, ನಮಗೆ ಬೇಡ ಅಂತ ಹೇಳುವಾಗ ಅಲ್ಲಿ ಕೆಳಗಡೆ ಮನೆ ಹತ್ರನೇ ಆಫ್ ಮಾಡ್ಕೋಬೋದು. ಇದು ದೊಡ್ಡ ಕಾಡು ಹತ್ರ ಇರೋದು, ತುಂಬ ವರ್ಷಗಳಾಯಿತು ಇಲ್ಲಿ ನಾವು ಇದರಿಂದನೇ ನೀರು ಕುಡಿಯೋದು. ದೊಡ್ಡ ಕಾಡು ಗೈಸ್, ಭಯ ಆಗುತ್ತೆ. ಕಳೆದ ವಾರ ಹುಲಿ, ಟೈಗರ್ ಎಲ್ಲ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಎಲ್ಲರನ್ನೂ ಕರ್ಕೊಬಂದಿರೋದು. ಗಂಡನೂ ಇದ್ದಾರೆ, ಅತ್ತಿಗೆನೂ ಇದ್ದಾರೆ. ಒಬ್ಬೊಬ್ಬರಿಗೆಲ್ಲ ಬರಲಿಕ್ಕಾಗಲ್ಲ, ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೋಸ್ಕರ ನಾವು ಬಂದಿರೋದು 3 ಜನ. ಇನ್ನು ಏನಾದರೂ ನೀರು ಏನಾದರೂ ಹಿಂಗಾದ್ರೆ ನೀವು ಅವ್ರ ಜೊತೆ ಹೇಳಿ, ಅಮ್ಮಂಗೆ ಹುಷಾರಿಲ್ಲ ಅಲ್ಲ. ಜಾರಿ ಹಂಗೆ ಕೂತ್ಕೊಂಡಿದ್ದೀನಿ, ಈಗ ಜಾರ್ತಾ ಉಂಟು. ಗೈಸ್, ನಾವು ನೀರಿನ ಕೆಲಸ ಮುಗೀತು, ಈಗ ಹೋಗ್ತಾ ಇದ್ದೀವಿ ಮನೆಗೆ ರಿಟರ್ನ್. ಅದೇ ಸ್ವಲ್ಪ ಡೌನ್ ಹೋಗಬೇಕು. ಅದಕ್ಕೆ 1-2 ಸಲ ಬಿದ್ದರು, ಮೇಲೆ ಹೋಗಬೇಕಷ್ಟೆ. ನೋಡಿ ಗೈಸ್, ಮನೆ ಹತ್ರ ಇರೋ ಸಿಂಟ್ಯಾಕ್ಸ್, ಅದಕ್ಕೆ ನೀರು ಬೀಳು